ಎಲ್ಲರಿಗೂ ನಮಸ್ಕಾರ. ನಾನು ಆಮಲಿ ಸೌಂದರರಾಜನ್. ಇವತ್ತು ಗುರುವಾಯೂರ್ ಟೆಂಪಲ್ ಬಗ್ಗೆ ಅಲ್ಲಿ ಒಂದು ಆನೆ ಬಗ್ಗೆ ಒಂದು ಕತೆ ಹೇಳ್ತೀನಿ. ತುಂಬ ಜನ ತಿಳಿದಿರ್ಬೋದು, ತಿಳಿಲಾಗೂ ಇರ್ಬೋದು. ಅಲ್ಲಿ ಕೇಶವ ಅಂತ ಒಂದು ಆನೆ ಇತ್ತು. 50-60 ವರ್ಷಕ್ಕೆ ಮುಂಚೆ ಒಂದು ರಾಜ ಬಂದು ಆ ದೇವಸ್ಥಾನಕ್ಕೆ ಅಂತ ತಂದು ಅದನ್ನು ಅರ್ಪಣೆ ಮಾಡಿದ್ರು. ಆ ಆನೆ ತುಂಬ ಸೋಮಾರಿ ಇತ್ತು. ಅದು ಏನೂ ಕೆಲಸ ಮಾಡಲ್ಲ, ಏನೂ ಮಾಡಲ್ಲ, ಹಿಂಗೆ ಓಡಾಡಿಕೊಂಡು ತಿಂದ್ಕೊಂಡಿರ್ತಂತೆ. ಅಂಥ ಆನೆ ಆ ದೇವಸ್ಥಾನಕ್ಕೆ ಬಂದ ಮೇಲೆ ಏನಾಯ್ತಂತೆ, ಆ ಗುರುವಾಯೂರಪ್ಪನದು ದಿನಾ ಮಂತ್ರಗಳು ಕೇಳಿಕೊಂಡು ಆ ಜಂಟೆ ಅಂತ ಹೊಡಿತಾರಲ್ವ, ಆ ಶಬ್ದ ಅದು ನಾವು ಕೇಳಿದ್ರೆ ನಮಗೆ ಹೆಂಗಿರುತ್ತಲ್ವ. ಆಮೇಲೆ ಅಲ್ಲಿನ ಶ್ಲೋಕಗಳು, ಅಲ್ಲಿನ ಹಾಡುಗಳು ಎಲ್ಲ ಕಿವಿಲಿ ಬೀಳ್ತಾ ಪೂಜೆಗಳೆಲ್ಲ ನೋಡ್ತಾ ಅದಕ್ಕೆ ತುಂಬ ಆಸೆ ಆಗಿಬಿಟ್ಟು, ನಾನು ಇಲ್ಲಿ ಬಂದು ದೇವಸ್ಥಾನದಲ್ಲಿ ಸೀವೇಲಿ ಅಂತ ಅಂದ್ಬಿಟ್ಟು ದಿನಾನು ಗುರುವಾಯೂರಪ್ಪನ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಬಂದು ಪೂಜೆ ಮಾಡೋರು. ಅದು ಸ್ಪೆಷಲ್ ಪೂಜೆ ಅಲ್ಲಿ. ಅದಕ್ಕೆ ಒಂದು ಆನೆ ಸೆಲೆಕ್ಟ್ ಮಾಡೋರು. ಹೆಂಗೆ ಮಾಡೋರಂತೆ, ಎಷ್ಟೊಂದು ಆನೆಗಳಿರುತ್ತಲ್ಲ ಅದನ್ನು ರೇಸ್ ಇಡೋರಂತೆ. ಆ ರೇಸ್ ಇಟ್ಟರೆ ಎವ್ರಿ ಇಯರ್ ಆ ಸ್ಪೆಷಲ್ ಡೇಗೆ ಅದರಲ್ಲಿ ಯಾರು ಫಸ್ಟ್ ಬರ್ತಾರೋ, ಯಾವ ಆನೆ ಬರುತ್ತೋ ಅದಕ್ಕೆ ಅದರ ಹೆಗಲ ಮೇಲೆ ಗುರುವಾಯೂರಪ್ಪನ ಕೂರಿಸಿ ಆ ಮೆರವಣಿಗೆ ಮಾಡಿಸೋರಂತೆ. ಅದಕ್ಕೆ ನಾನೇ ಸೆಲೆಕ್ಟ್ ಆಗಬೇಕು ಅಂತ ಅದು ಬೇಗ ಓಡಿ ಬಂದು ಮುಂದೆ ಬಂದುಬಿಡುತ್ತಂತೆ. ಆವತ್ತಿಂದ 1 ವರ್ಷ ಕೂಡ ಬಿಟ್ಕೊಡ್ತಾ ಇಲ್ಲಂತೆ, ಯಾರಿಗೂ ಬಿಟ್ಕೊಡ್ತಾ ಇಲ್ಲ. ತಾನೇ ಗುರುವಾಯೂರಪ್ಪನ ಹೊತ್ಕೊಂಡು ಬರ್ತಾ ಇತ್ತಂತೆ. ಅಷ್ಟೊಂದು ಖುಷಿ ಪಡ್ತಾ ಇತ್ತಂತೆ. ಅದು ವಯಸ್ಸಾಗ್ತಾ ಅದ್ರ ಕೈಲಿ ಆಗ್ತಾ ಇರಲಿಲ್ವಲ್ವ. ಆವಾಗಲೂ ಕೂಡ ಏನಂದರೆ ಯಾರಿಗೂ ಬಿಟ್ಕೊಡ್ಬಾರ್ದು. ಒಂದ್ಸಲಿ ಅದು ಫಸ್ಟ್ ಬರೋಕ್ಕಾಗಿಲ್ಲ ಅಂತೆ. ಆವಾಗ ಹಿಂಗೆ ದೂರ ಕೂತ್ಕೊಂಡು ಕಣ್ಣಲ್ಲಿ ನೀರು ಬಿಡ್ತಾ ಇತ್ತಂತೆ. ಇನ್ನೊಂದು ಆನೆಗೆ ಎಲ್ಲ ರೆಡಿ ಮಾಡ್ತಾ ಇರಬೇಕಾದ್ರೆ ಕಷ್ಟಪಟ್ಟು ಓಡಿ ಬಂದು ಅದ್ರ ಹೆಗಲನ್ನ ಹಿಂಗೆ ತೋರಿಸಿತ್ತಂತೆ, ನನ್ನ ಮೇಲೆ ಕೂಸ್ರಿ ಅಂತ. ಆಮೇಲೆ ಅಲ್ಲಿರೋರೆಲ್ಲ ಏನು ಮಾಡಿದ್ದಾರೆ, ಹೋಗಿ ಗುರುವಾಯೂರಪ್ಪನ ಹತ್ರ ಅಪ್ಪಣೆ ಕೇಳಿದ್ದಾರೆ. ಅಪ್ಪಣೆ ಕೇಳಿದರೆ ಗುರುವಾಯೂರಪ್ಪನ ಹೇಳಿದಂತೆ, ನನಗೆ ಕೇಶವನೇ ಬೇಕು ಅಂದಂತೆ. ಆಮೇಲೆ ಆ ಕೇಶವನ್ನೇ ಇದು ಮಾಡಿ ಅದು ಕಷ್ಟಪಟ್ಟು ಏನಾದರೂ ಕಷ್ಟ ಆದರೂ ಹೊತ್ಕೊತಾ ಇತ್ತು. ಅದಕ್ಕೂ ವಯಸ್ಸಾಗತ್ತಲ್ವ. ಅದರ ಕಡೆಸಿ ಕಾಲಗಳು ಬರುವಾಗ ಅವತ್ತು ತುಂಬ ಅದರಿಂದ ಆಗಲಿಲ್ಲ, ಅಷ್ಟಮಿನೋ ನವಮಿನೋ ಏನೋ ಅವತ್ತು ಕಷ್ಟಪಟ್ಟು ಹೊತ್ಕೊಂಡು ಬಂದು ಗುರುವಾಯೂರಪ್ಪನ ಪೂಜೆ ಎಲ್ಲ ಆದಮೇಲೆ ಇಳಿಸ್ಬಿಟ್ಟು ನಡ್ಕೊಂಡು ಅಷ್ಟು ದೂರ ಹೋಯ್ತಂತೆ. ಅಲ್ಲೇ ಬಿದ್ದು ಸತ್ತೋದ್ರೆ ಅದು ಮೈಲಿಗೆ ಆಗಿಬಿಟ್ಟು ಇದು ದೇವಸ್ಥಾನ ಮುಚ್ಚಿಬಿಡ್ತಾರಲ್ವ, ಆ ಕಷ್ಟ ಕೂಡ ಕೊಡಬಾರ್ದು ಅಂತ ಅಷ್ಟು ದೂರ ನಡೆದೋಗಿ ದೇವಸ್ಥಾನದ ಬಗ್ಗೆ ಮುಂದೆಗಡೆನೇ ಅದ್ರ ಡೈರೆಕ್ಷನಲ್ಲೇ ಅದರ ಸೊಂಡ್ಲೆ ಇಟ್ಬಿಟ್ಟು ಹಂಗೇ 2 ದಿನ ಪ್ರಾಣ ಹಿಡ್ಕೊಂಡು ಏಕಾದಶಿ ದಿನ ಅದು ಸತ್ತಿತ್ತಂತೆ. ಎಷ್ಟು ಒಂದು ಮೂಕ ಪ್ರಾಣಿ ಹತ್ರ ಎಷ್ಟೊಂದು ಭಕ್ತಿ ಇತ್ತು ನೋಡ್ರಿ. ಹಾಗೆ ಮೈಯೇ ಜುಮ್ಮನ್ನತ್ತೆ ನನಗೆ. ಆ ಥರ ನಾವು ಏನು ಇದು ಇಟ್ಕೊಂಡ್ರು, ನಾವು ಯಾವ ಜನ್ಮ ತಗೊಂಡ್ರು ಭಗವಾನ್ನ, ಕೃಷ್ಣನ್ನ, ದೇವ್ರನ್ನ ನಾವು ಮರಿಬಾರ್ದು ಅಂತ ಗೊತ್ತಾಯ್ತಲ್ವಾ. ಕೃಷ್ಣ ಅರ್ಪಣಮಸ್ತು.